ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಇದು ಪ್ರೆಗ್ನೆನ್ಸಿ ವ್ಲಾಗ್ಸ್ ಆಗಿರೋದ್ರಿಂದ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ನೋಡೋದ್ರಿಂದ ಯಾರಾದರೂ ಪ್ರೆಗ್ನೆಂಟ್ ಇದ್ದವರು ಇದ್ರಂದ್ರೆ ನಿಮ್ಗೆ ಯೂಸ್ ಆಗ್ತದೆ. ಅಥವಾ ನೀವು ಇರದೇ ಇದ್ರೂ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕ ಯಾರೋ ಇದ್ರಂದ್ರೆ ಅವ್ರಿಗೆ ಸಜೆಷನ್ ಕೊಡೋಕನೂ ಕೂಡ ಯೂಸ್ ಆಗ್ತದೆ ಅಂತ ಹೇಳ್ತೀನಿ. ಸೊ ಇನ್ಫಾರ್ಮೇಷನ್ ಬ್ಲಾಗ್ ಇರೋದ್ರಿಂದ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋನ ಇಷ್ಟ ಆಯ್ತಂದ್ರೆ ಮತ್ತು ನಿಮ್ಗೆ ಏನಾದರೂ ಕೇಳಬೇಕು, ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ. ಸೊ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತೇನೆ. ಒಂದು ಕಡೆ ಒಗ್ಗರಣೆ ಕೊಡೋಕೆ ಎಲ್ಲ ಎಣ್ಣೆ ಹಾಕಿ ಇಟ್ಟಿದ್ನಿ. ಶೇಂಗಾ ಇನ್ನೂ ಒಡೆದಿರ್ಲಿಲ್ಲ ನೋಡ್ರಿ. ಅಲ್ಲಿಂದ ಪಟ ಮತ್ತು ಶೇಂಗಾನೂ ಒಡ್ಕೊಂಡೆ. ಏನಾಗ್ತದೆ ಅಂದರೆ ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಗಡಿಬಿಡಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಚಿನ್ನುಗೆ ರೊಟ್ಟಿ ಗಿಟ್ಟಿ ಏನೂ ಮಾಡೋಂಗಿಲ್ಲ. ಜಸ್ಟ್ ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಮಾಡಾಕತ್ತೇನೆ. ಶಾವಿಗೆ ಉಪ್ಪಿಟ್ಟು ಭಾರಿ ಆಗ್ತದೆ ನೋಡ್ರಿ. ಬಟ್ ಅವನೇನು ಮಾಡ್ತಾನೆ ಗೊತ್ತಿಲ್ಲ, ನೋಡ್ಬೇಕಾ. ಸೊ ಉಪ್ಪಿಟ್ಟು ರೆಡಿ ಆಗತ್ತದ. ಮೊಸರು ತೊಗೊಂಡಾರ ನೋಡ್ರಿ. ಮೊಸರು ಮತ್ತು ಹಾಲು ಹ್ಯಾಡ್ಸಮ್ ಹೆಚ್ಚಿನ ಇವೇನು ಹೇಳತ್ತಾನ ಗೊತ್ತೈತಿ ಚಿಕ್ಕ ಹ್ಯಾಂಡ್ಸಮ್ ಬಂದ್ ಮಾಡಿದೆ. ಇದು ಹ್ಯಾಡ್ಸಮ್ ಮೊಸರು ಐತಿ, ಹ್ಯಾಂಡ್ಸಮ್ ಮೊಸರು ಅಂತಾನೆ. ಆಮೇಲೆ ಹಾಲು 2 ಹಾಲು ತೊಗೊಂಡು ಉಪ್ಪಿಟ್ಟಂತೂ ರೆಡಿ ಆಗಿತ್ತು ನೋಡ್ರಿ. ಯೂಶ್ವಲಿ ನಾವು ಉಪ್ಪಿಟ್ಟದು ಮಾಡಿ ಕೊಡಂಗಿಲ್ಲ ಅವನಿಗೆ. ಯಾಕಂದ್ರೆ ಟಿಫನ್ ಒಳಗೆ ಉಪ್ಪಿಟ್ಟು ಅಷ್ಟೊಂದು ಸರಿ ಅನ್ಸಂಗಿಲ್ಲ, ಆರಿತಂದ್ರೆ ಚಲೋ ಹತ್ತಂಗಿಲ್ಲ ಅಂತ ಹೇಳಿ ರೆಗ್ಯುಲರ್ ಆಗಿ ರೊಟ್ಟಿ ಮತ್ತು ಬೇರೆ ಏನಾದರೂ ರೆಸಿಪಿ ಅದು ಮಾಡಿರ್ತೇನೆ. ಬಟ್ ಇವತ್ತು ಸ್ಯಾಟರ್ಡೆ ಐತಲ್ಲ, ನಡೀತದ, ಬೇಗ ಬರ್ತಾನೆ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದೇನೆ. ಸೊ ಟಿಫನ್ ಕಟ್ಟಿದೆ. ನಮ್ಮ ಚಿನ್ನೋಗಿ ಎಷ್ಟು ಸೊಕ್ಕೈತಂದ್ರೆ ಉಪ್ಪಿಟ್ಟು ತಿನ್ನಕ್ಕೆ ಒಲ್ಲೆ ಅನ್ನತ್ತಿದ್ ನೋಡ್ರಿ. ಎಂಥ ಚಂದ ಮಾಡಿದೇನ ಶಾವಿಗೆ ಉಪ್ಪಿಟ್ಟು. ಈರುಳ್ಳಿ ಐತಿ, ಅದೈತಿ ಇದೈತಿ ಅಂತೇಳಿ ಅದನ್ನ ತಿನ್ನಕವಲ್ಲ ಅಂತ ಅಳಾಕತ್ತಿದ್ದ. ಮತ್ತು ಬೈದು ಕೂಡಲೇ ತಿಂದಾನ ಅದನ್ನ. ಇಲ್ಲಾಂದ್ರೆ ಇಂಥದ್ದು ತಿನ್ನೋ ಚಾರೆ ತೊಗೊಂಡು ಹೋಗಕ್ಕೆ ಓಡಾಡ್ತಾನೆ. ಸ್ಯಾಟರ್ಡೆ ಐತಿ ಇವತ್ತು, ಹಾಫ್ ಡೇ ಐತಿ, ನಂಗೆ ಬೇಡ ಅಂತ ಅನ್ನತ್ತಿದ್ದ. ಈಗ ಸ್ವಲ್ಪ ತಿಂದ ಉಪ್ಪಿಟ್ಟು ತಿಂದು ನೀರು ಕುಡ್ದ. ಇನ್ನೇನು ಆಟೋ ಬರ್ತಿತ್ತು ಅಂದ. ಸೈಕಲ್ ತೊಗೊಂಡು ಮತ್ತೆ ಎಲ್ಲಿ ಹೊಂಟ ಈ ಟೈಮ್ದಾಗ ಯಾಕೆ ಚಿನ್ನಿ ನೋಡ್ರಿ. ಸೈಕಲ್ ತೊಗೊಂಬಂದಿರ್ತಾನೆ ಇಲ್ಲಿ. ಹೋಗು, ಇದು ಆಡೋದಿದ್ರೆ ಒಂದು 2 ರೌಂಡ್ ಆಡೋಕೆ ಬರ್ತೈತೇನೋ ಆಟೋ. ಇದು ಆಟೋ ಬರ್ತೈತಿ. ಬ್ಯಾಡ ತಗೋ ಚಿನ್ನು, ಸೈಡ್ ಇಟ್ಬಿಡಿಲಿ ಚಿನ್ನಿ, ಸೈಡ್ ಇಟ್ಬಿಡಿಲಿ. ಅದು ತುಳಸಿ ಗಿಡಕ್ಕೆ ಕೊಟ್ಟು ನೀರು ಹಾಕ್ರೆ ಒಣಗಾತದ ಯಾಕೋ. ಅಲ್ಲಿ ಇದನ್ನ ಚಿಕ್ಕು ಅದೇನಂದ್ರೆ ಉದ್ಬತ್ತಿ ಹಚ್ತೇವಲ್ಲ ನಾವು, ಅದ್ರ ಸಲುವಾಗಿ ಅದು ಅದ್ರ ಹೊಗೆ ಇದಾಗಿ ಒಣಗಾತೈತೇನೋ ಅದು. ನಮ್ಮ ಹಸ್ಬೆಂಡ್ ಅವರು ಕಸ ಹೊಡೆದು ನೀರು ಹಾಕತ್ತಾರು. ಅದಕ್ಕೆ ಇದಾಗತ್ತದ, ಅದ್ರದ್ದು ಹೊಗೆ ಎಲ್ಲ ಇದಾಕೈತಲ್ಲ, ಒಣಗಾತದ. ಬಂದ್ ಮಾಡೋಣ ಗಪ್ಪಿನ ಹಚ್ಚೋದು ಬೇಡಲ್ಲಿ. ಬಿಸಿ ನೀರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿತೇನೆ, ಬ್ರಷ್ ಮಾಡಿಬಿಟ್ಟು. ಸೊ ಬಿಸಿನೀರು ಕುಡಿದು ಟಿಫನ್ ಮಾಡೋಣಂತ. ಮೊದಲೆಲ್ಲ ಪ್ರೆಗ್ನೆಂಟ್ ಇಲ್ಲದೆ ಇರುವಾಗ ನಾನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಫಸ್ಟಿಗೆ ಬಂದು ಕಸ ಹೊಡೆದು ನೀರು ಹಾಕಿ ರಂಗೋಲಿದು ಎಲ್ಲ ಹಾಕಿಬಿಟ್ಟು ಒಳಗೆ ಬಂದು ಕಿಚನ್ ಒಳಗೆ ಅವ್ನಿಗೆ ಟಿಫನ್ಗೆ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಿದ್ನಿ. ಬಟ್ ಇವಾಗ ಏನಂದ್ರೆ ಓಡಾಡೋಕ್ಕಾಗಂಗಿಲ್ಲ ನೋಡ್ರಿ. ಅದಕ್ಕೆ ಅವನಿಗೆ ನಾನು ಟಿಫನ್ ಮಾಡಿಬಿಟ್ಟು ತಿನ್ನಿಸಿ ಡಬ್ಬಿದು ಕಟ್ತೇನೆ. ನಮ್ಮ ಹಸ್ಬೆಂಡ್ ಅವರು ಕಸ ಹೊಡೆದು ನೀರದು ಹಾಕ್ತಾರೆ. ಅವನು ಸ್ಕೂಲಿಗೆ ಹೋದ್ಮೇಲೆ ಬಂದಿಲ್ಲಿ ರಂಗೋಲಿ ಹಾಕ್ತೇನೆ. ನನಗೆ ಕುತ್ಕೊಳಕ್ಕೆ ಆಗತ್ತೆ ನೋಡ್ರಿ. ಕಷ್ಟಪಟ್ಟು ಆ ಕಡೆ ಈ ಕಡೆ ಹೊಳ್ಳೆ ಆಡಿ ರಂಗೋಲಿ ತೆಗಿಯಾಕತ್ತೇನೆ. ರೆಗ್ಯುಲರ್ ಆಗಿ ಈಗ ನಾವೇನು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೇವೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ದೇವ್ರ ಹಾಡು ಹಚ್ಚಿಬಿಟ್ಟಿರ್ತೀವಿ ನೋಡ್ರಿ ಟಿ ವಿ ಒಳಗೆ. ಇದು ವಾಲ್ಯೂಮ ಕಡಿಮೆ ಇಟ್ಟು ಹಚ್ಚಿರ್ತೀವಿ. ಆಮೇಲೆ ಹಂಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿನ್ನೂನ ಕಳಿಸಿ ಆದಮೇಲೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಟಿಫನ್ ಅದು ಮಾಡ್ತೀವಿ. ಸೊ ಅದನ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ನಿ ನಾನು. ನಮ್ಮ ಹಸ್ಬೆಂಡ್ ಅವರು ನಾನು ಉಪ್ಪಿಟ್ಟು ಮಾಡಿದ್ನೆಲ್ಲ ತೊಗೊಂಡು ಬಂದು ತಿನ್ನೋಣ ಬಾ ಅಂತೇಳಿ ಕೊಡಾಕತ್ರು. ಸೊ ತಿನ್ನಾತೇವಿ. ಹೋದ್ ಸರಿ ನ್ಯೂ ಇಯರ್ ಟೈಮ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಅವಾಗ ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಸಿರಪ್ ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲನೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಂದಿದ್ರು ನೋಡ್ರಿ. ಜೊತೆಗೆ ಏನಂದ್ರೆ ಒಂದು ಗ್ಲೂಕೋಸ್ ಪೌಡರ್ ಕೊಟ್ಟಿದ್ರು. ನೆಕ್ಸ್ಟ್ ವಿಸಿಟ್ ಬರಬೇಕಾದ್ರೆ ಇದನ್ನು 1 ಲೀಟರ್ ಇದ್ರೊಳಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿದು
2 ಅವರ್ ಅಂದರೆ 2 ತಾಸು ಬಿಟ್ಟಾದ್ಮೇಲೆ ಹಾಸ್ಪಿಟಲ್ಗೆ ಬರಬೇಕು. ಅಂದ್ರೆ ಅದನ್ನ ಕುಡ್ದಾಗ 2 ತಾಸಾದರೂ ಬೇಕಾಗ್ತೈತಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಮನೆಯೊಳಗೆ ಇದನ್ನ ಪ್ರಿಪೇರ್ ಮಾಡಿಕೊಂಡು ಕುಡಿತೇನೆ. ಕುಡಿದು ಅಷ್ಟಮಟ್ಟ ಸ್ವಲ್ಪ ಕೆಲಸ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದ್ರೊಳಗೆ 2 ಅವರ್ ಆಗ್ತೈತಿ. ಇವಾಗ 9 ಓ ಕ್ಲಾಕ್ ಆಗೈತಿ. ಏನಂದರೆ ನಾವು ನೋಡಿರ್ತೀವಿ ವಿಡಿಯೋ, ಬೇರೆದವ್ರ ವಿಡಿಯೋ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗಾಗಲಿ ಅಥವಾ ಯೂಟ್ಯೂಬ್ ಇದ್ರೊಳಗೆ ಗ್ಲೂಕೋಸ್ ಪೌಡ್ರ್ ಕೊಟ್ಟಿರ್ತಾರೆ ಹಾಸ್ಪಿಟಲ್ಗಳೊಳಗೆ. ಆಲ್ಮೋಸ್ಟ್ ನಾನು ನೋಡಿದಂಗೆ ಹಾಸ್ಪಿಟಲ್ ಒಳಗೆ ಕೊಟ್ಟಿರ್ತಾರೆ. ಅಲ್ಲೇ ಬಾಟಲ್ ಒಳಗೆ ಅದು ಹಾಕಿ ಶೇಕ್ ಮಾಡ್ಕೊಂಡು ಅಲ್ಲೇ ಕುಡಿದು ಎಲ್ಲ ವಾಕಿಂಗ್ ಮಾಡೋದು, ಸ್ವಲ್ಪ ವೇಟ್ ಮಾಡೋದು ಮಾಡ್ತಿರ್ತಾರೆ. ಬಟ್ ನನಗೆ ಇದೊಂದು ಚಲೋ ಆಯ್ತು, ಮನೆಯೊಳಗೆ ಕುಡಿದು ಹೋಗೋದು. ಸ್ವಲ್ಪ ನಾನು ನೋಡಿರೋ ಪ್ರಕಾರ ಇದು ಕುಡಿಯೋಕೆ ಆಗಂಗಿಲ್ಲ, ಉಲ್ಟಿ ಬಂದಂಗೆ ಆಗ್ತೈತಿ, ಭಾಳ ತ್ರಾಸ ಆಗ್ತೈತಿ ಅಂತಿರ್ತಾರೆ. ಬಟ್ ನೋಡೋಣಂತ ನಾ ಎಕ್ಸ್ಪೀರಿಯನ್ಸ್ ಮಾಡಿದ್ಮ್ಯಾಗ ನಿಮ್ಗೆ ಹೇಳ್ತೇನೆ ಏನು ಹೆಂಗೆ ಅಂಥೇಳಿ. ಈ ಥರ ಆಯ್ತು ನೋಡ್ರಿ. ಇದು ಗ್ರೀನ್ ಕಲರ್ ಒಳಗೈತಿ, 1 ಲೀಟರ್ ಅಂತ ನೋಡ್ಬೇಕು. ಈಗ ಆಲ್ರೆಡಿ ನಾನು ನೀರು ಕುಡಿದಿದ್ದೇನೆ, ಟಿಫನನ್ನು ಮಾಡಿದ್ದೇನೆ. ಸೊ ಇದಷ್ಟು ಗ್ಲೂಕೋಸ್ ಪ್ಯಾಕೆಟ್ ಎಲ್ಲ ರೆಡಿ ಮಾಡ್ಕೊಂಡು ಗ್ಲಾಸ್ ಒಳಗೆ ಹಾಕೊಂಡು ಬಂದೆ ನೋಡ್ರಿ. ಯೂಟ್ಯೂಬ್ ಒಳಗೆ ಇನ್ಸ್ಟಾ ಒಳಗದು ನೋಡ್ತಿರ್ತೇನೆ, ಅವರೆಲ್ಲ ಒಂಥರ ಇದು ಮಾಡಿ ಹೇಳ್ತಿರ್ತಾರೆ. ಸೊ ಅದಕ್ಕೆ ನನಗೂ ಭಯ ಆಗತ್ತದ ಯಾವ ಥರ ಇರ್ತದ ಅಂತ ಹೇಳಿ. ಚಿಕ್ಕಿ ಬಾಕಿ ಸಕ್ರೆ ಪಾಕ್ ಕುಡ್ದಂಗೆ ಆಗತ್ತೆ. ಉಲ್ಟಿ ಬಂದಂಗೆ ಚಿಕ್ಕಿ ಬಾಕಿ ಸಕ್ರೆ ನೀರು ಹಾಕೋಬೇಕು. ಯಾಕೆ ಇನ್ನೂ ಒಂದು ಗ್ಲಾಸ್ ಇತ್ತು. ಗ್ಲೂಕೋಸ್ ಟೆಸ್ಟ್ ಅಂದ್ರೆ ಶುಗರ್ ಟೆಸ್ಟ್ ಮಾಡ್ಬೇಕಂದ್ರೆ ಫುಲ್ ಸಕ್ಕರೆ ಇದನ್ನ ಇರ್ತೈತಿ ನೋಡ್ರಿ. ಅದು ಗ್ಲೂಕೋಸ್ ಪ್ಯಾಕೆಟ್ ಒಂಥರ ಆಗತೈತಿ ಉಲ್ಟಿ ಬಂದಂಗ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಕುಡಿಲೇಬೇಕು. ಟೆಸ್ಟ್ ಇದು ಕುಡಿದ್ರನ ಮಾಡ್ತಾರೆ. ಸೊ ನೋಡ್ಬೋದು ನನ್ನ ಮುಖದ ಎಕ್ಸ್ಪ್ರೆಷನ್ ಯಾವ ಥರ ಇದು ಮಾಡ್ಕೊಳಕತ್ತಿ ಅಂತ ಹೇಳಿ. ಫೈನಲಿ ಕುಡ್ದೆ ನೋಡ್ರಿ. ಅದು ನೆನಪು ಮಾಡ್ಕೊಂಡ್ರೆ ಒಂಥರ ಆಗತ್ತೆ, ಯಾಕಂದ್ರೆ ಉಲ್ಟಿ ಬಂದಂಗೆ ಆಗತೈತಿ. ಇದು ಫುಲ್ ಅಂದ್ರೆ ಫುಲ್ ಸ್ವೀಟ್, ಒಂಥರ ಸಕ್ರೆ ಪಾಕ ಥರ ಇತ್ತು. ಬರ್ತೈತಿನೋ ಅನ್ಸತೈತಿ. ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ಇದು ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗಿಬಿಟ್ಟು ಸಿಗ್ತೀನಂತ ನಿಮ್ಗೆ. ಇವಾಗ ಹಾಸ್ಪಿಟಲ್ಗೆ ಹೋಗಕ್ಕಂತೇಳಿ ರೆಡಿ ಆದೆ ನೋಡ್ರಿ. 2 ತಾಸು ಒಳಗೆ ಬರ್ಬೇಕಂತ ಲೇಟ್ ಆಗೈತೆ ನೋಡ್ರಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರ 2 ತಾಸು ಒಳಗೆ ಬಾ ಅಂತ ಹೇಳಿದಾರ ಅಂತ ಹೇಳತ್ತಿದ್ರು. ನಾನು ಭಾಳ ದಿನ ಆಗಿತ್ತ ಪ್ರೆಗ್ನೆಂಟ್ ಆದಾಗಿಂದ ಈ ಡ್ರೆಸ್ ವೇರ್ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಅವ್ರು ಹಾಕ್ಕೊಳಕ್ಕೂ ಕೊಡಾಕತ್ತಿರ್ಕಿಲ್ಲ. ಭಾಳ ಫಿಟ್ ಆಗ್ತೈತಿ, ಹೊಟ್ಟೆ ಎಲ್ಲ ಒಂಥರ ಕಾಣಿಸ್ತೈತಿ, ಬೇಡ ಅಂತೇಳಿ. ಬಟ್ ನನಗೆ ಆಸೆ ಆಗತ್ತಿತ್ತ ಪ್ರೆಗ್ನೆಂಟ್ ಇದ್ದಾಗ ಈ ಡ್ರೆಸ್ಸನ್ನು ವೇರ್ ಮಾಡ್ಬೇಕು, ನಾ ಹೇಗೆ ಕಾಣ್ತಿದ್ದೀನಿ ಅದನ್ನ ಇದು ಮಾಡ್ಕೋಬೇಕಂತ ಹೇಳಿ. ಸೊ ಫೈನಲಿ ಹಾಕ್ಕೊಂಡೇನ. ಸೊ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರ ಪೂಜೆ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೊರಟ್ವಿ. ರೋಡ್ ನೋಡ್ರಿ ಎಷ್ಟು ಚೆನ್ನಾಗೈತಿ. ಇಲ್ಲಂತೂ ಫೋಟೋಶೂಟ್ ಅದು ಮಾಡಕ್ಕೆ ಹೇಳಿ ಮಾಡಿಸಿದಂಗೆ ಐತಿ ಜಾಗ. ಸೊ ಬರ್ರಿ ಹಾಸ್ಪಿಟಲ್ಗೆ ಹೋಗಾಕತ್ತೀವಿ. ಏನೇನು ಹೇಳ್ತಾರೋ, ಏನೇನು ಆಗ್ತೈತಿ ಗ್ಲೂಕೋಸ್ ಟೆಸ್ಟ್ ಅಂಥೇಳಿ ನೋಡಬೇಕು. ಇವಾಗ ಇಲ್ಲಿ ಫೈಲ್ ಬಂದು ಕೊಟ್ಟೆ ನೋಡ್ರಿ. ಸೊ ಅವರು ಫೈಲ್ ತೊಗೊಂಡು ಇಟ್ಕೊಳ್ತಾರೆ. ಆಮೇಲೆ ನಂಬರ್ ಬಂದು ಕೂಡಲೇ ಕರೀತಾರೆ. ನಂಬರ್ ಅನ್ನೋಕ್ಕಿಂತ ಜಾಸ್ತಿ ಏನು ನಂಬರ್ ಇರೋಂಗಿಲ್ಲ, ಯಾಕಂದ್ರೆ ಇಲ್ಲಿ ರಶ್ ಕಡಿಮೆ ಇರ್ತದೆ. ಬಟ್ ಫಸ್ಟ್ ಬ್ರಾಂಚಿಗೆ ಹೋದ್ರಂತೂ ತಲೆ ತಿರುಗ್ತದೆ, ಅಷ್ಟೊಂದು ಜನ ಇರ್ತಾರೆ. ಬೆಳಗ್ಗೆ ಹೋದ್ರೆ ಸಂಜೆಕನ ನಂಬರ್ ಬರ್ತೈತಿ ಹಂಗೆ. ಸೊ ಅದಕ್ಕೆ ನಾವು ಇಲ್ಲಿ ಕಡಿಮೆ ಜನ ಇರ್ತಾರಂತ ಇಲ್ಲಿ ಬಂದಿರ್ತೀವಿ. ರೆಗ್ಯುಲರ್ ಆಗಿ ಒಂದು ಇಬ್ಬರು ಅಷ್ಟೇ ಇರ್ತಿದ್ರೆ, ಇವತ್ತೊಂದು 4 ಜನ ಎಕ್ಸ್ಟ್ರಾ ಆಗಿದ್ದಾರೆ ಅಷ್ಟೇ. ಹಾಸ್ಪಿಟಲ್ ನೋಡ್ಬೋದು ಎಷ್ಟು ನೀಟ್ ಮತ್ತು ಎಷ್ಟು ಕ್ಲೀನ್ ಐತಿ. ಅದಕ್ಕೆ ನಂಗೆ ಇಷ್ಟ ಆಗೋದಿದು. ನಮ್ಮ ಹಸ್ಬೆಂಡ್ ಅವ್ರು ಭಾಳ ಫಿಟ್ ಆಗ್ತೈತಿ, ಡ್ರೆಸ್ ಬ್ಯಾಡ ಅನ್ನತ್ತಿರಲ್ಲ, ಅದಕ್ಕೆ ಸ್ಕಾರ್ಫ್ ಹಾಕೊಂಡೆ ನೋಡ್ರಿ. ಕುತ್ಕೊಂಡು ವೇಟ್ ಮಾಡಕತ್ತೀವಿ, ಇನ್ನೇನು ಕರೀತಾರ. ಇವತ್ತು ಗ್ಲೂಕೋಸ್ ಟೆಸ್ಟ್ ಜೊತೆಗೆ ಗ್ರೋತ್ ಸ್ಕ್ಯಾನ್ ಕೂಡ ಮಾಡೋರು ಅದಾರ ನೋಡ್ರಿ.
ಸೊ ನಾವಿವಾಗ ಗ್ರೋತ್ ಸ್ಕ್ಯಾನ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಶುಗರ್ ಟೆಸ್ಟ್ ಮಾಡ್ತೇನಂದಾರ, ಅದಕ್ಕೆ ಬ್ಲಡ್ ತೊಗೊಳಕತ್ತಾರ. ಸೊ ಭಯ ಆಗತ್ತದ ನಂಗೆ. ಟ್ಯಾಬ್ಲೆಟ್ಸ್ ಮತ್ತು ಸಿರಪ್ ಎಷ್ಟು ತೊಗೊಂಡ್ರು ತೊಗೊಳ್ತೇನೆ ನೋಡ್ರಿ, ಬಟ್ ಇಂಜೆಕ್ಷನ್ ಸಲೈನ್ ಅದು ಅಂದರೆ ಭಯ ಆಗ್ತದೆ. ಸೊ ಇದು ಬ್ಲಡ್ ತೊಗೊಳೋದು 3ನೇ ಸಾರಿ ಅನಿಸ್ತದ. ಒಂದು ಸಾರಿ 4th ಮಂತ್ ಒಳಗೆ, ಆಮೇಲೆ 5th, ಇದು 6 ಮಂತ್ ಒಳಗೆ ನೋಡ್ರಿ. ಇನ್ನೂ ತೆಗ್ದಿಲ್ಲ ನೋಡ ಸರಿ, ಇನ್ನೂ ತೆಗ್ದೆ. ಇವಷ್ಟೇನು ಎಷ್ಟು ಸಣ್ಣ ಹೋಗಿದೆ. ಗ್ರೋತ್ ಸ್ಕ್ಯಾನು ಮತ್ತು ಶುಗರ್ ಟೆಸ್ಟ್ ಎಲ್ಲ ಮುಗೀತು ನೋಡ್ರಿ. ಸೊ ಇವಾಗ ಮೆಡಿಷನ್ ಬರೆದು ಕೊಟ್ಟಿದ್ರು, ಅದನ್ನ ತೊಗೊಂಡ್ವಿ. ಮನೆ ಕಡೆ ಹೋಗಕತ್ತೀವಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಅರ್ಜೆಂಟ್ ಆಫೀಸ್ಗೆ ಹೋಗೋದು ಬಂತು ನೋಡ್ರಿ. ಅದಕ್ಕೆ ಅವ್ರು ಮನೆಗೆ ಬರೋಂಗಿಲ್ಲ, ಊಟ ಏನು ಮಾಡೋಂಗಿಲ್ಲ, ನೀ ಸ್ಲೋ ಆಗಿ ನಡ್ಕೊಂಡು ಹೋಗು, ನಾನು ಆಫೀಸ್ಗೆ ಹೋಗೋದೈತೆ ಅಂಥೇಳಿ ಇಲ್ಲೇ ಡ್ರಾಪ್ ಮಾಡಿ ಅವರು ಹೊರಟರು. ಸೊ ನಾನು ನಡ್ಕೊಂಡು ಮನೆ ಕಡೆ ಹೋಗಕತ್ತೇನೆ. ಏನೇನು ಹೇಳಿದರು ಹಾಸ್ಪಿಟಲ್ ಒಳಗೆ, ಬ್ಲಡ್ದು ಆಗಲಿ, ಆಮೇಲೆ ಗ್ರೋತ್ ಸ್ಕ್ಯಾನ, ಪ್ರತಿಯೊಂದು ನೋಡಿ ನಾನು ಮನೆಗೆ ಹೋಗ್ಬಿಟ್ಟು ಹೇಳ್ತೇನೆ. ಫಸ್ಟ್ ಮನೆಗೆ ಬಂದೆ ನೋಡ್ರಿ. ಬರೋದ್ರೊಳಗಂದ್ರೆ ನಮ್ಮ ಚಿನ್ನು ನೋಡ್ಬೋದು ಇಲ್ಲಿ ಬಂದಿದ್ದವ ಸ್ಕೂಲ್ದಿಂದ, ಹೊರಗೆ ಆಟ ಆಡತ್ತಿದ್ದು ನೋಡ್ರಿ. ಬಾಗ್ಲ ತೆಗಿ ಹುಡ್ಕಂದ್ರೆ ಈಗ ತಿನ್ಕೊಂಡು ಕೂತಾನ. ಫುಲ್ ಸುಸ್ತಾತ. ಟೈಮ್ ಭಾಳ ಹಿಡಿತು ನೋಡ್ರಿ, 2 ಗಂಟೆ ಆಯ್ತು ಈಗ ಮನೆಗೆ ಬರ್ಬೇಕಂದ್ರೆ. ಬಂದ ತಕ್ಷಣ ಅನ್ನ ಅಷ್ಟು ಮಾಡಕ್ಕೆ ಇಟ್ನಿ, ಸಾಂಬಾರು ಐತಿ, ಉಪ್ಪಿಟ್ಟು ಮಾಡಿದ್ನಿ, ಉಪ್ಪಿಟ್ಟನ್ನು ಹಂಗೆ ಐತಿನ. ನಮ್ಮ ಚಿನ್ನೋಗ ಡಬ್ಬಿ ಒಳಗೆ ಹಾಕಿದ್ನಿ ನೋಡ್ರಿ, ಅದನ್ನ ಸ್ವಲ್ಪ ತಿಂದು ಸ್ವಲ್ಪ ಇಟ್ಕೊಂಬಂದಾನಂತ. ಈಗ ತಿನ್ನಂದ್ರೆ ಅದನ್ನ ತಿನ್ವಲ್ಲ, ಆಮೇಲೆ ತಿಂತೀನಂತ ಹೇಳಿ. ಹಾಂ ಯಾಕೆ 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 ಅಡ್ಡ ದಾಟ್ಬೇಡ. ಇದ ನೋಡ್ರಿ, ಐ ಲವ್ ಯು ಅಂತ ಹೇಳ್ಕ ಸುಮ್ಮ ಕೊಟ್ಟಿದ್ದೆ. ಇದನ್ನು ತಿನ್ನೋ ಸಲುವಾಗಿ, ಹಾಲಿನ ಪೌಡ್ರ ತಿನ್ನೋ ಸಲುವಾಗಿ ಉಮ್ಮ ಕೊಟ್ಟ ನಾಗಳ ಓಡಿ ಬಂದು ಇದಕ್ಕೋಸ್ಕರ. ಯಾಕೆ ಅನ್ಕೊಡಕ್ಕನ ನೋಡ್ರಿ ನೋಡ್ರಿ ತೊಗೊಂಬಂದು ನಾನು ಅದನ್ನು ಹಿಡ್ಕೊಂಡೆ. ಹಾಂ ಇಲ್ಲಿ ನೋಡ್ರಿ ನಮ್ಮ ಕಿತಾಪತಿ ಬೇಬಿ ಮೂಮೆಂಟ್ ಅಂದ್ರೆ ಕಿಕ್ಸ್ ಇದಾಗತ್ತೈತೆ ಅಂತ ಹೇಳಿ ಚಿನ್ನೊಂದು ಆಟ ಆಡೋದು ಹೊಟ್ಟೆ ಮೇಲೆ ಇಟ್ಟು ನೋಡಾಕತ್ತೀವಿ. ಹಾಯ್, ವೆಲ್ಕಮ್ ಬ್ಯಾಕ್. ಮತ್ತು ಯಾಕೆ ವೆಲ್ಕಮ್ ಬ್ಯಾಕ್ ಅನ್ನತ್ತಂದ್ರೆ, ಹಾಸ್ಪಿಟಲ್ದಿಂದ ಬಂದ ಕೂಡಲೇ ಊಟ ಮಾಡಿ ಚಿನ್ನೋನ್ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ನೋಡ್ರಿ. ಯಾಕಂದ್ರೆ ಫುಲ್ ಸುಸ್ತಾಗಿಬಿಟ್ಟಿತ್ತು. ಕಾಲೆಲ್ಲ ಒಂಥರ ನುಸಾಕತ್ತಿದ್ವು, ನಿದ್ದೆ ಫುಲ್ ಕಣ್ಣೆಲ್ಲ ಎಳ್ಯಾಕತ್ತಿದ್ವು, ನಿದ್ದೆ ಬರತ್ತಿತ್ತು. ಹಾಗಾಗಿ ಕರ್ಕೊಂಡೋಗಿ ಮಲ್ಕೊಂಡೆ. ಮತ್ತು ಇನ್ನೊಂದು ಏನಂದ್ರೆ, ಎಕ್ಸಾಮ್ ಬೇರೆ ಐತೆ ನಮ್ಮ ಚಿನ್ನೊಂದು ಇನ್ನು 2 ಡೇಸ್ ಒಳಗೆ. ಸೊ ಅದಕ್ಕೆ ಮಲ್ಕೊಂಡೆದ್ದು ಸ್ಟಡಿ ಮಾಡುವಂತಂತೇಳಿ ಕರ್ಕೊಂಡೋಗಿ ಮಲ್ಕೊಂಡಿದ್ದೆ. ಮಲ್ಕೊಂಡು ಎದ್ದು ಬಂದು ಮತ್ತು ಆ್ಯಸ್ ಯೂಶ್ವಲ್ ಅಡುಗೆ ಎಲ್ಲ ಮಾಡಿ ಎಲ್ಲ ಇಟ್ಟೆ. ಸೊ ಏನಂದ್ರೆ, ಈಗ ಮತ್ತೆ ಯಾಕೆ ನಿಮ್ಮ ಮುಂದೆ ಬಂದೆ ಅಂದ್ರೆ, ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಸೊ ಅದ್ರ ಬಗ್ಗೆ ಏನೂ ನಿಮ್ಮ ಜೊತೆ ಡಿಸ್ಕಸ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬಂದೆ. ಏನಪ್ಪ ಅಂದ್ರೆ, ಸುಂದ್ರಿ ಸೌಂಡ್ ಮಾಡಬೇಡ, ಸುಮ್ಮ ಕೊಡು. ಏನಂದ್ರೆ, ಹಾಸ್ಪಿಟಲ್ಗೆ ಹೋಗಿದ್ವಿ ನೋಡ್ರಿ. ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತೈತಿ, ಬೆಳಗ್ಗೆ ನಾನು ಅವ್ರೇನು ಕೊಟ್ಟಿದ್ರಲ್ಲ ಗ್ಲೂಕೋಸ್, ಅದನ್ನೆಲ್ಲ ಕುಡಿದ್ಬಿಟ್ಟು ಹೋಗಿದ್ದೆ. ಕುಡಿಯೋಕ್ಕಂತೂ ಆಗಲಿಲ್ಲ, ಹೆಂಗೋ ಕಷ್ಟಪಟ್ಟು ಕುಡಿದು ಹೋಗಿದ್ದೆ. ಹೋಗೋದ್ರೊಳಗಂದ್ರೆ ಟೈಮ್ ಭಾಳ ಆಗಿತ್ತು, ಎಷ್ಟು 12:30 ಏನಾಗಿತ್ತು ನೋಡ್ರಿ. ಸೊ ಹೋದ ಕೂಡಲೇ ಅಂದ್ರೆ ಟೈಮಿಂಗ್ ಅದು ಕೇಳಿದ್ರೆ ಹೇಳಿದ್ನಿ, ಸ್ವಲ್ಪ ಲೇಟ್ ಆಯ್ತಲ್ಲ ನೀವು ಬರೋದು ಅಂತಂದ್ರೆ. ಒಂದು ಸ್ವಲ್ಪ ಹೊತ್ತು ಕೂಡಕ್ಕೆ ಹಚ್ಚಿದ್ರು ಅವ್ರು. ಕೂತಾದ್ಮೇಲೆ ಕರೆದ್ರು. ಫಸ್ಟಿಗೆ ಹೋದ ತಕ್ಷಣ ಬ್ಲಡ್ ತೊಗೊಂಡ್ರು ನೋಡ್ರಿ, ಇಲ್ಲಿ ನೋಡ್ಬೋದಾ, ಇದನ್ನು ಹಚ್ಚಿದಾರ. ಬ್ಲಡ್ ತೊಗೊಂಡ್ರೆ ಶುಗರ್ ಟೆಸ್ಟ್ ಮಾಡೋಕ್ಕಂತ ಹೇಳಿ, ಅದಕ್ಕೋಸ್ಕರನ ಗ್ಲೂಕೋಸ್ ಕುಡಿದು ಹೋಗಿದ್ನಿ. ಡರ್ಕಿ ಬರತ್ತೆ. ಆಮೇಲೆ ಏನಂದ್ರೆ, ಸ್ಕ್ಯಾನಿಂಗ್ ಮಾಡೋದಿತ್ತು, ಗ್ರೋತ್ ಸ್ಕ್ಯಾನ.
ಸೊ ಗ್ರೋತ್ ಸ್ಕ್ಯಾನ್ಗೆ ಹೋದ್ನಿ. ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಹೇಳಿದ್ರು ಅವ್ರು ಎಲ್ಲ ಓಕೆ ಐತಿ, ಬೇಬಿ ಗ್ರೋತು ಚೆನ್ನಾಗೈತಿ. ಆಮೇಲೆ ಹಾರ್ಟ್ ಬೀಟ್ 140 ಅಂದಾರ, ಏನು ಗೊತ್ತಿಲ್ಲ, 140 ಐತಿ. ಬೇಬಿನೇನು 1 kg ಐತಿ. ಸೊ ಇನ್ನೊಂದೇನಂದ್ರೆ ಸ್ವಲ್ಪ ನೀರು ಜಾಸ್ತಿ, ವಾಟರ್ ಲೆವೆಲ್ ಜಾಸ್ತಿ ಐತಿ ಸ್ಟಮಕ್ ಒಳಗೆ. ಬೇಬಿ ಸುತ್ತಮುತ್ತ ವಾಟರ್ ಲೆವೆಲ್ ಜಾಸ್ತಿ ಐತೆ ಅಂತ ಹೇಳಿದ್ರು. ಸೊ ಅದು ನನಗೆ ಒಂಥರ ಟೆನ್ಷನ್ ಆಗತ್ತೆ, ವಾಟರ್ ಲೆವೆಲ್ ಜಾಸ್ತಿ ಇದ್ರೆ ಏನಾದರೂ ಏನು ಅಂಥೇಳಿ. ಆದ್ರೂ ನಾನು ಹೋಗಿ ಕೇಳಿದ್ನಿ ಅವ್ರಿಗೆ, ವಾಟರ್ ಲೆವೆಲ್ ಜಾಸ್ತಿ ಇತ್ತಂದ್ರೆ ಏನಾದರೂ ಪ್ರಾಬ್ಲಮ್ ಏನ್ರಿ ಏನು ಅಂಥೇಳಿ. ಯೂಶ್ವಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನಂದ್ರೆ ಸ್ವೀಟ್ ಜಾಸ್ತಿ ತಿನ್ನಬೇಡ್ರಿ, ಆಮೇಲೆ ಇದು ರೈಸ್ ಜಾಸ್ತಿ ತಿನ್ನಬೇಡ್ರಿ ಅಂತ ಹೇಳಿದಾರೆ. ನಾ ರೈಸ್ ಜಾಸ್ತಿ ತಿನ್ನೋದೇ ಇಲ್ಲ ಆ್ಯಕ್ಚುಲಿ, ಸ್ವಲ್ಪ ಊಟ ಮಾಡಿರ್ತೇನೆ. ಮತ್ತು ಸ್ವೀಟ್ ಅಂತೂ ಏನೂ ತಿನ್ನಂಗಿಲ್ಲ ನಾನು. ಚಹಾ ಅಂತೂ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ. ಬಟ್ ಶುಗರ್ ಟೆಸ್ಟ್ ಮಾಡಿದಾರಲ್ಲ, ಅದು ರಿಪೋರ್ಟ್ 2 days ಬಿಟ್ಟು ಹೇಳ್ತೇನೆ ಅಂದಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದಾರೆ. ಸೊ ಶುಗರ್ ಲೆವೆಲ್ ಏನು ಆಗ್ತದೆ ಗೊತ್ತಿಲ್ಲ, ನೋಡ್ಬೇಕಾ. ಒಂದು 2-3 ಸರಿ ಆಯ್ತು ನಾವು ಹೋಗೋಕತ್ತಾಗಿಂದ ಹೇಳತ್ತಾರ ಸ್ವೀಟ್ ಜಾಸ್ತಿ ತಿನ್ನಬೇಡ್ರಿ, ಸ್ವೀಟ್ ಜಾಸ್ತಿ ತಿನ್ನಬೇಡ್ರಿ ಅಂತೇಳಿ. ಬಟ್ ನಾನು ಸ್ವೀಟ ತಿನ್ನಂಗಿಲ್ಲ ಫಸ್ಟ್ ಆಫ್ ಆಲ್. ಸ್ವೀಟ್ ತಿಂದ್ರನ ಇದಾಗ್ತೈತೆ ಅಂತೇನಿಲ್ಲ, ಸ್ವಲ್ಪ ಟೆನ್ಷನ್ನು, ಕೆಲಸದ ಒತ್ತಡಕ್ಕೂ ಸ್ವಲ್ಪ ಶುಗರ್ ಜಾಸ್ತಿ ಇರ್ತೈತಂತ. ನೋಡೋಣ ಏನಾಗ್ತೈತೆ ಅಂಥೇಳಿ, ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತೈತಿ. ವಾಟರ್ ಲೆವೆಲ್ ಜಾಸ್ತಿ ಐತಂದ್ರಲ್ಲ, ಅದೇ ಸ್ವಲ್ಪ ಇದಾಗತೈತಿ. ಯಾಕಂದ್ರೆ ಯಾವಾಗ್ಲೂ ಕೇಳಿದ ಪ್ರಕಾರ ನೀರು ಜಾಸ್ತಿ ಕುಡೀರಿ, ನೀರು ಕಡಿಮೆ ಐತಿ ಅಂತಿರ್ತಾರೆ. ಬಟ್ ನನಗೆ ನೀರು ಜಾಸ್ತಿ ಐತಿ ಅಂತ ಹೇಳಿದ್ರಲ್ಲ, ಅದು ಏನು ಅಂಥೇಳಿ ನೋಡ್ಬೇಕಾ. ಈಗ ನೆಕ್ಸ್ಟ್ ವಿಸಿಟ್ 2 days ಬಿಟ್ಟು ಹೋಗಿ ರಿಪೋರ್ಟ್ ತೊಗೊಂಡು ಬಂದಮೇಲೆ ಆಮೇಲೆ ಒಂದು 10 days ಬಿಟ್ಟು ಹೋಗ್ಬೇಕಂತ, ಮಾನಿಟರಿಂಗ್ ಮಾಡ್ತಾರಂತ. ಸೊ ಆವಾಗವಾಗ ಮಾನಿಟರಿಂಗ್ ಮಾಡಿ ಚೆಕ್ ಮಾಡಿ ನೋಡ್ಬೇಕಂತ ಹೇಳಿದ್ದಾರೆ. ಸೊ ನೋಡ್ಬೇಕಾ, ಎಲ್ಲ ಆರಾಮಾಗಿದ್ರೆ ಮತ್ತೇನು ಟೆನ್ಷನ್ ಇಲ್ಲ. ಇಲ್ಲಾಂದರೆ ಮತ್ತೆ ನಾನು ಟೆನ್ಷನ್ ಮಾಡ್ಕೊಂಡು ವೀಕ್ ಆಗಿಬಿಡ್ತೇನೆ. ಅದು ಹೇಳೋದಿತ್ತು ಹೇಳತ್ತೇನೆ, ಮತ್ತೇನಿಲ್ಲ. ರೊಟ್ಟಿ ಆಮೇಲೆ ಇದು ಮಿಕ್ಸ್ ಮಾಡಿದೆ ನೋಡ್ರಿ ಪಲ್ಯ, ಏನದು ಸೌತೆಕಾಯಿ ಮತ್ತು ಈರುಳ್ಳಿ ತಪ್ಪಲ, ಮೊಸರು ಹಾಕೊಂಡೇನು. ಊಟ ಮಾಡೋಣ ಬರ್ರಿ. ಊಟ ಅಂತೂ ಮಾಡಿದೆ ನೋಡ್ರಿ. ಸೊ ನಮ್ಮ ಚಿನ್ನು ಒಂದು ಬರ್ಡೇ ಐತೆ ಅಂತ ಹೇಳಿ ಹೋಗಿದ್ದಾನ. ಸೊ ಅಲ್ಲೇ ಊಟ ಮಾಡ್ತಾನಂತ. ನಮ್ಮ ಹಸ್ಬೆಂಡ್ ಅವ್ರನ್ನೂ ಹೊರಗಡೆ ಹೋಗಿದ್ದಾರೆ, ಅವರು ಹೊರಗಡೆನೇ ಊಟ ಮಾಡ್ಕೊಂಡು ಬರ್ತಾರೆ. ನಾನು ರೊಟ್ಟಿ ತಿಂದು ಸ್ವಲ್ಪ ಅನ್ನ ಊಟ ಮಾಡಿದ್ನಿ. ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ. ಸೊ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.